ಅರಣ್ಯವನ್ನೇ ಬದುಕಾಗಿಸಿಕೊಂಡ ಆದಿವಾಸಿ ಸಮುದಾಯಗಳು ಜ್ಞಾನದ ಹೊಸ ಜಗತ್ತಿಗೆ ತಮ್ಮನ್ನು ಪರಿಚಯಿಸಿಕೊಳ್ಳುವ ಯಶಸ್ವಿ ಪ್ರಯತ್ನ ರಾಜ್ಯದ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿದೆ. ಅರಣ್ಯದ ಬಳಿ ಕಾನು ಎಂಬ ಆದಿವಾಸಿಗಳ ಜ್ಞಾನ ಕೇಂದ್ರ ತಲೆ ಎತ್ತಿದೆ. ಈ ಕುರಿತು ಒಂದು ವರದಿ. ನಿತ್ಯ ಹರಿದ್ವರ್ಣ ಕಾಡು, ಮಳೆಕಾಡು, ಎಲೆ ಉದುರುವ ಕಾಡು, ಕುರುಚಲು ಕಾಡು, ಹುಲ್ಲುಗಾವಲು ಹೀಗೆ ವಿವಿಧ ಪ್ರವರ್ಗದ ಅರಣ್ಯ ಹೊಂದಿರುವ ಚಾಮರಾಜನಗರ ಜಿಲ್ಲೆ ವನಸಿರಿಯಿಂದ ಶ್ರೀಮಂತವಾದ ಪಶ್ಚಿಮ ಘಟ್ಟ ಪ್ರದೇಶ. ತಮಿಳುನಾಡು ಹಾಗೂ ಕೇರಳ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರುವ ಈ ಜಿಲ್ಲೆ ಅತಿ ಹೆಚ್ಚು ಆದಿವಾಸಿಗಳ ನೆಲೆವೀಡು ಆಗಿದೆ. ಮಲೆ ಮಹದೇಶ್ವರ ಬೆಟ್ಟ, ಬಂಡೀಪುರ, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ, ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಮತ್ತು ಸುತ್ತಮುತ್ತ ಸಾವಿರಾರು ಆದಿವಾಸಿ, ಅದರಲ್ಲೂ ಸೋಲಿಗ ಸಮುದಾಯದ ಕುಟುಂಬಗಳು ವಾಸಿಸುತ್ತಿದ್ದು ಅವರಲ್ಲಿರುವ ಅರಣ್ಯ ಕುರಿತ ಸಾಂಪ್ರದಾಯಿಕ ಜ್ಞಾನ ಅಪರಿಮಿತವಾದದ್ದು. ಈ ಕುರಿತಂತೆ ವಿವಿಧ ಲೇಖಕರು ಬರೆದಿರುವ ಪುಸ್ತಕಗಳನ್ನು ಕ್ರೋಢೀಕರಿಸಿ ಕಾನು ಎಂಬ ದಕ್ಷಿಣ ಭಾರತದ ಆದಿವಾಸಿ ಜ್ಞಾನ ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಆದಿವಾಸಿ ಸೋಲಿಗ ಸಮುದಾಯದವರು ನಿತ್ಯ ಹರಿದ್ವರ್ಣದ ಕಾಡಿಗೆ ಕಾನು ಎಂದು ಕರೆಯುತ್ತಾರೆ. ಆ ಹೆಸರಿನಲ್ಲೇ ಇರುವ ಈ ಕೇಂದ್ರ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿರುವ ಮಾರಿಗುಡಿ ಸಮೀಪದ ಬುಡಕಟ್ಟು ಆರೋಗ್ಯ ಸಂಪನ್ಮೂಲ ಕೇಂದ್ರವಾದ ಆದಿವಾಸಿ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಕಾರ್ಯಾರಂಭಗೊಂಡಿದೆ. ಇಲ್ಲಿ ದಕ್ಷಿಣ ಭಾರತ ಆದಿವಾಸಿಗಳ ಇತಿಹಾಸ, ಲಭ್ಯ ದಾಖಲೆಗಳನ್ನು ಸಂಗ್ರಹಿಸಿ ಅವರ ವರ್ತಮಾನ ಮತ್ತು ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲುವ ಮೊದಲ ಜ್ಞಾನ ಕೇಂದ್ರವಾಗುವ ಗುರಿ ಹೊಂದಿದೆ. ಕಾನು ಜ್ಞಾನ ಕೇಂದ್ರ ಆದಿವಾಸಿಗಳ ಕುರಿತ ಪುಸ್ತಕಗಳ ಗ್ರಂಥಾಲಯವೂ ಆಗಿದ್ದು, ಇಲ್ಲಿ ಐತಿಹಾಸಿಕ ಸಮಕಾಲಿಕ ಬರಹಗಳ ಕುರಿತು ಚರ್ಚೆ, ಸಮಾಲೋಚನೆ, ವಿಚಾರ ವಿನಿಮಯ ಮಾಡಿಕೊಳ್ಳುವ ವೇದಿಕೆಯೂ ಆಗಿದೆ. ಆಧುನಿಕ ತಂತ್ರಜ್ಞಾನವನ್ನು ಇಲ್ಲಿ ಸಮರ್ಥವಾಗಿ ಬಳಸಿಕೊಳ್ಳಲಾಗುತ್ತಿದ್ದು, ದಕ್ಷಿಣ ಭಾರತದ ಆದಿವಾಸಿಗಳ ಇತಿಹಾಸ ಮತ್ತು ವಾಸ್ತವದ ಕುರಿತಂತೆ ವಿಮರ್ಶನಾತ್ಮಕವಾಗಿ ಟಿಪ್ಪಣಿ ಮಾಡಿರುವ 1200ಕ್ಕೂ ಹೆಚ್ಚು ಪುಸ್ತಕಗಳು, ಅಧ್ಯಯನಗಳು, ಲೇಖನಗಳು ಮತ್ತು ಬ್ಲಾಗ್ಗಳ ಸಂಗ್ರಹವೂ ಇಲ್ಲುಂಟು. ಹೀಗಾಗಿಯೇ ಇಲ್ಲಿಗೆ ಆದಿವಾಸಿಗಳ ಕುರಿತ ಅಧ್ಯಯನಿಗಳು ನಿತ್ಯಾಗಮಿಸುತ್ತಾರೆ. ಸೋಲಿಗರ ಭಾಷೆ, ಇತಿಹಾಸ, ಸಂಸ್ಕೃತಿ, ಪಾರಂಪರಿಕ ಜ್ಞಾನದ ಬಗ್ಗೆ ಆಳ ಅಧ್ಯಯನ ನಡೆಸುತ್ತಾರೆ. ನಮ್ಮ ಉದ್ದೇಶ ಅಂದರೆ ದಕ್ಷಿಣ ಭಾರತದಲ್ಲಿರುವಂತಹ ಎಲ್ಲ ಆದಿವಾಸಿಗಳನ್ನ ಒಂದು ಕಡೆ ಸೇರಿಸುವುದು ಮತ್ತು ಅದರಲ್ಲಿ ಬರವಣಿಗೆಯನ್ನ ಮುಖ್ಯವಾಗಿ ತರುವುದು. ನಾವೇ ಆದಿವಾಸಿಗಳ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಜ್ಞಾನಗಳ ಬಗ್ಗೆ, ಇವುಗಳ ಬಗ್ಗೆ ನಾವೇ ಸಂಶೋಧನೆಗಳನ್ನ ಮಾಡಿ ಒಂದು ನೈಜತೆಯನ್ನ ತರಬೇಕು ಅಂತ ಹೇಳಿ. ನಮ್ಮ ಹಿರಿಯರು ಏನು ಯಾವುದೇ ಆದ ಸಾಂಪ್ರದಾಯಿಕವಾಗಿ ಮತ್ತೆ ಗಿಡಮೂಲಿಕೆಗಳು ಇರ್ಬೋದು, ಅವ್ರ ಉಡುಗೆ ತೊಡುಗೆಗಳು ಇರ್ಬೋದು, ಅದನ್ನ ನಾವಿಲ್ಲಿ ಒಂದು ಕಡೆ ಶೇಖರಣೆ ಮಾಡಿ ಇಡೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ಇದು ಹೆಚ್ಚು ಉಪಯುಕ್ತ ಆಗ್ತದೆ. ಜೊತೆಗೆ ನಮ್ಮ ಮಕ್ಕಳು ಮುಂದಿನ ದೊಡ್ಡ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ ಮಾಸ್ಟರ್ ಡಿಗ್ರಿ ಓದ್ಬೋದು ಅಥವಾ PhD ಮಾಡ್ಬೋದು, ಅಂಥದಕ್ಕೆಲ್ಲ ಅವರಿಗೆ ಬೇಕಾದಂತ ಇದು ಜ್ಞಾನ ಭಂಡಾರವೇ ಇದೊಂದು ಕಾನು ಅಂತ ಹೇಳಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಧುನಿಕತೆಯ ಭರಾಟೆಯಲ್ಲಿ ನಶಿಸುತ್ತಿರುವ ಆದಿವಾಸಿಗಳ ಕಲೆ, ಸಂಸ್ಕೃತಿ, ಸಂಪ್ರದಾಯದ ಸಂರಕ್ಷಣೆಯಲ್ಲಿ ಈ ಜ್ಞಾನ ಕೇಂದ್ರದ ಕಾರ್ಯ ಶ್ಲಾಘನೀಯ ಎಂಬುದು ಸ್ಥಳೀಯರ ಅಭಿಮತ. ಕಾನು ಅಂತ ಒಂದು ಒಕ್ಕೂಟ ಮಾಡಿಕೊಂಡು ಇವಾಗ ಪುಸ್ತಕ ಎಲ್ಲ ಬರೀತಾ ಇದ್ದಾರೆ. ಆದ್ರೆ ಇದರಿಂದ ನಮಗೆ ತುಂಬಾ ಒಂದು ಒಳ್ಳೆ ಅನುಕೂಲ ಆಗುತ್ತೆ. ಕಾನು ಜ್ಞಾನ ಕೇಂದ್ರ ಆದಿವಾಸಿ ಸಮುದಾಯದ ಬಗ್ಗೆ ಹೊರ ಜಗತ್ತಿಗೆ ತಿಳಿಸುವುದರ ಜೊತೆಗೆ ಆದಿವಾಸಿ ಜನಾಂಗದ ಮುಂದಿನ ಪೀಳಿಗೆಗೂ ಆಕರವಾಗುತ್ತದೆ ಎಂದು ಸಮುದಾಯದ ಮುಖಂಡರು ಅಭಿಪ್ರಾಯಪಡುತ್ತಾರೆ. ಪ್ರಬಂಧಗಳನ್ನೆಲ್ಲವೂ ಕೂಡ ನಾವು ಡಿಜಿಟಲೈಸೇಷನ್ ಮಾಡ್ತಾ ಇದೀವಿ. ಅದಕ್ಕೆ ಕಾನುಗೆ ಒಂದು ಸಪರೇಟ್ ಒಂದು ವೆಬ್ಸೈಟ್ ಅನ್ನ ಪ್ರಾರಂಭಿಸಲಿದ್ದೀವಿ. ಅದರಲ್ಲಿ ಸಾವಿರಾರು ಪುಸ್ತಕಗಳನ್ನ ನಾವು ಅಪ್ಲೋಡ್ ಮಾಡಿ ದೇಶಾದ್ಯಂತ, ವಿಶ್ವಾದ್ಯಂತ ಎಲ್ಲರೂ ಅದನ್ನ ಪ್ರಯೋಜನ ಪಡೆಯಲಿಕ್ಕೆ ನಾವು ಈ ಯೋಜನೆಗಳನ್ನ ನಾವು ತರ್ತಾ ಇದೀವಿ.
ಬುಡಕಟ್ಟು ಮತ್ತು